ಸೂಪರಾಗಿ ಮತ್ತು ಟೇಸ್ಟಿಯಾಗಿರ್ತಕ್ಕಂಥ ಬಾಂಬೆ ಕರಾಚಿ ಹಲ್ವಾ. ಹಾಯ್ ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಏನಪ್ಪ ಅಂತಂದರೆ ಬಾಂಬೆ ಕರಾಚಿ ಹಲ್ವಾ ಅಂತ. ನಾನು ಮಾಡಲಿಕ್ಕೆ ಅರ್ಧ ಕಪ್ಪು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಅದೇ ರೀತಿ 1 ಕಪ್ನಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ತುಪ್ಪ, ದ್ರಾಕ್ಷಿ, ಗೋಡಂಬಿ ಮತ್ತು ಏಲಕ್ಕಿ. ಮತ್ತು ನಮಗೆ ಫುಡ್ ಕಲರ್ಗೋಸ್ಕರ ನಾನು ರೆಡ್ ಕಲರ್ದ ಫುಡ್ ಕಲರ್ನ ತೊಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಇವಾಗ ಮೊದಲು ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾವು ಅರ್ಧ ಕಪ್ಪು ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಲ್ವ, ಅದಕ್ಕೆ ನಾವು 1 ಗ್ಲಾಸಷ್ಟು ನಾನು ನೀರನ್ನ ಬಳಸ್ಕೋಬೇಕು. ಅಂದರೆ 1:2 ರೇಷನಲ್ಲಿ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಂದರೆ ಹಾಕ್ಕೋಬೋದು. ಕರೆಕ್ಟಾಗಿ ನೀವು 1:2 ಮೆಷರ್ಮೆಂಟ್ನಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನೀರು ಕುದೀತಾ ಇದೆ. ಇವಾಗ ಇದಕ್ಕೆ ನಾನು 1 ಗ್ಲಾಸಷ್ಟು ಸಕ್ಕರೆನ ತೊಗೊಳ್ತಾ ಇದ್ದೀನಿ. ಅರ್ಧ ಕಪ್ಪು ಕಾರ್ನ್ಫ್ಲವರು, ಹಾಗೆಯೇ 1 ಕಪ್ನಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ. ಇವಾಗ ಆ ಸಕ್ಕರೆ ನೀರಲ್ಲಿ ಚೆನ್ನಾಗಿ ಅದು ಕುದಿಬೇಕಾಗುತ್ತೆ ಮತ್ತು ಕರಗಬೇಕಾಗುತ್ತೆ. ಇದು ತುಂಬ ಕುದಿಯಾಗಿ ನಮಗೆ ಪಾಕಗಳಲ್ಲಿ ಬರೋ ಅವಶ್ಯಕತೆ ಏನಿಲ್ಲ. ಆ ಸಕ್ಕರೆ ನೀರಲ್ಲಿ ಕರಗಿದ್ರೆ ನಮಗೆ ಸಾಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಇಮೇಜಲ್ಲಿ, ಆ ಸಕ್ಕರೆ ಎಲ್ಲ ಕೂಡ ನೀಟಾಗಿ ಕರಗ್ತಾ ಇದೆ. ಇವಾಗ ನಾನು ಅದನ್ನು ನೀಟಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಈ ರೀತಿ ತಿರುಗಿಸ್ಕೊಳ್ಳೋದ್ರಿಂದ ನಮಗೆ ಸಕ್ಕರೆ ಬೇಗ ಅದರಲ್ಲಿ ಕರಗೋಗುತ್ತೆ. ಬಿಸಿ ನೀರಲ್ಲಿ ಸಕ್ಕರೆ ಹಾಕೋದ್ರಿಂದ ಬೇಗನೆ ಅದು ಕರಗುತ್ತೆ. ಸೊ ಇವಾಗ ನಾನು ಅದನ್ನು ನೀಟಾಗಿ ತಿರುಗಿಸ್ಕೊಂಡು, ಮತ್ತು ಇವಾಗ ಸಕ್ಕರೆ ಎಲ್ಲ ಕರಗಿದೆ. ಇವಾಗ ಇದಕ್ಕೆ ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ದಲ್ವ ಅರ್ಧ ಗ್ಲಾಸು, ಇವಾಗ ಆ ಕಾರ್ನ್ಫ್ಲೋರ್ನ ನಾನು 1 ಗ್ಲಾಸು ನೀರು ಹಾಕ್ಬಿಟ್ಟು ಅದಕ್ಕೆ ಕಲಿಸ್ತಾ ಇದ್ದೀನಿ. ಅರ್ಧ ಗ್ಲಾಸ್ ಕಾರ್ನ್ಫ್ಲೋರಿಗೆ 1 ಗ್ಲಾಸು ನೀರನ್ನು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬೇಕು. ಅದರಲ್ಲಿ ಯಾವುದೇ ರೀತಿಯಾದಂತಹ ಗಂಟು ಥರ ಇರಬಾರ್ದು. ಆ ಥರ ಏನಾದರೂ ನಮಗೆ ಗಂಟು ಥರ ಏನಾದ್ರು ಇತ್ತು ಅಂತಂದರೆ ಅದು ಹಲ್ವಾ ಕೂಡ ನಮಗೆ ಸರಿಯಾಗಿ ಬರೋದಿಲ್ಲ. ಈ ರೀತಿಯಾಗಿ ಚೆನ್ನಾಗಿ ನೀಟಾಗಿ ಯಾವುದೇ ರೀತಿ ಥರ ಕಲಿಸ್ಕೋಬೇಕು. ಇವಾಗ ನೋಡಿ, ಪಾಕ ಕೂಡ ಕರಗಿದೆ. ಇವಾಗ ನಾವು ಏನು ಮಾಡಬೇಕು ಅಂದರೆ ತಿರುಗಿಸ್ಕೊತಾನೆ ಅದನ್ನು ನಾವು ಹಾಕ್ಕೊಳ್ತಾ ಇರಬೇಕು. ತಿರುಗಿಸೋದು ಬಿಟ್ಟರೆ ಏನಾಗುತ್ತೆ ಅಂದರೆ ಗಂಟಾಗುತ್ತೆ ಅದು. ಸೊ ನಾವು ಕೆಳಗಡೆ ತಿರುಗಿಸ್ಕೊತಾ ಇರಬೇಕು, ಮೇಲ್ಗಡೆ ಆ ನೀರನ್ನು ಕಾರ್ನ್ಫ್ಲವರ್ ವಾಟ್ರ್ ಇತ್ತಲ್ವ ಆ ನೀರನ್ನು ನಾವು ಹಾಕ್ತಾನೆ ಇರಬೇಕು. ಅದು ಬಿಡಬಾರ್ದು, ಬಿಟ್ಟರೆ ಮತ್ತೆ ಗಂಟಾಗುತ್ತೆ. ನೋಡಿ, ಈ ಥರ ಕಂಟಿನ್ಯೂಸ್ ಆಗಿ ನಾವು ತಿರುಗಿಸ್ತಾನೆ ಇರಬೇಕಾಗುತ್ತೆ. ಅದನ್ನು ನಾವು ಬಿಡೋಕ್ಕೆ ಹೋಗಬಾರ್ದು. ನಾವೀಗ ನೋಡ್ತಾ ಇರ್ಬೋದು, ಅದು ಇವಾಗ ಕಾರ್ನ್ಫ್ಲವರ್ ನೀರಿಗೆ ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ ಸ್ವಲ್ಪ ತಿಕ್ನೆಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ಅದು ತಿಕ್ನೆಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಅದನ್ನು ನಾವು ಬಿಡಬಾರ್ದು. ಇದೇ ಥರ ನಾವು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಬೇಕಾಗುತ್ತೆ. ಇವಾಗ ಅದು ಚೆನ್ನಾಗಿ ತಿಕ್ಕಾಗಿ ಬರ್ತಾ ಇದೆ. ನಮಗೆ ಕನ್ಸಿಸ್ಟೆನ್ಸಿ ನೀವು ನೋಡ್ತಾ ಇರ್ಬೋದು. ಇವಾಗ ನೀಟಾಗಿ ಎಲ್ಲ ನೋಡಿ ತಿಕ್ನೆಸ್ ಆಗಿ ಬರ್ತಾ ಇದೆ. ಇವಾಗ ಇದಕ್ಕೆ ನಾನು ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ. ಇವಾಗ ಇದಕ್ಕೆ ನಾನು ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡಲಿದ್ದು ತುಂಬ ಈಸಿ ಪ್ರೋಸೆಸ್ಸು, ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಬೇಗ ತಿಕ್ಕಾಗ್ಬಿಡ್ತು ಕಾರ್ನ್ಫ್ಲೋರ್ ಅದರಲ್ಲಿ ಹಾಕಿದ ತಕ್ಷಣ ನೀರಲ್ಲಿ. ಸೊ ಇವಾಗ ಇದು ನಮಗೆ ರೆಡಿ ಆಯಿತು. ಇದಕ್ಕೆ ನಾವು ಸ್ವಲ್ಪ ತುಪ್ಪ ಮತ್ತು ಕುಟ್ಟಿಟ್ಕೊಂಡಿದ್ವಲ್ಲ ಏಲಕ್ಕಿ, ಅದನ್ನು ಸ್ವಲ್ಪ ಪುಡಿ ಮಾಡಿ ಹಾಕ್ಕೋಬೇಕು ಫ್ಲೇವರ್ಗೋಸ್ಕರ. ತುಪ್ಪ ನೀವು ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ತುಪ್ಪಕ್ಕೇನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತು ಮತ್ತು ನಾನು ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಗೋಡಂಬಿ ಮತ್ತು ದ್ರಾಕ್ಷಿ ಇವೆರಡನ್ನೂ ಕೂಡ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಈ ಸೂರ್ಯಕಾಂತಿ ಬೀಜ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಬರುತ್ತಲ್ಲ ಬೀಜಗಳು, ನೀವು ಅದನ್ನು ಬೇಕಾದರೂ ಹಾಕ್ಕೋಬೋದು. ಇಲ್ಲಿ ನಾನು ಜಸ್ಟು ಗೋಡಂಬಿ ಮತ್ತು ದ್ರಾಕ್ಷಿ ಇವೆರಡನ್ನೇ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ. ಇವಾಗ ನಮ್ಮದು ಅದು ಹಲ್ವಾ ಇವಾಗ ರೆಡಿಯಾಗಿದೆ. ಇಲ್ಲಿ ನಾನು ಒಂದು ತಟ್ಟೆನ ತೊಗೊಂಡಿದ್ದೀನಿ. ಆ ತಟ್ಟೆಗೆ ತುಪ್ಪನ ಸವರ್ತಾ ಇದ್ದೀನಿ. ಯಾಕೆಂದರೆ ಇವಾಗ ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಶೇಪಲ್ಲಿ ಕಟ್ ಮಾಡಬೇಕು. ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಒಂದು ಸಣ್ಣ ತಟ್ಟೆನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಮ್ಮ ಹಲ್ವಾ, ಬಿಸಿ ಬಿಸಿ ಇದೆ ತುಂಬ. ಸೊ ಆ ರೀತಿ ತುಪ್ಪನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಕೆಳಗಡೆ ತಳ ಹಿಡ್ಕೊಳ್ಳೋದಿಲ್ಲ. ತುಪ್ಪ ಹಾಕಲಿಲ್ಲ ಎಲ್ಲ ತಳ ಎಲ್ಲ ಹಿಡ್ಕೊಂಬಿಟ್ಟು ಅದು ಶೇಪ್ ಬರೋದಿಲ್ಲ ನೀಟಾಗಿ. ಸೊ ಇವಾಗ ನಾನು ಅದನ್ನು ಇರ್ತಕ್ಕಂಥ ಎಲ್ಲದನ್ನು ಕೂಡ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇವಾಗ ಇದನ್ನು ನಾವೇನು ಮಾಡಬೇಕು ಅಂದರೆ ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ. ಇಲ್ಲ ಇವಾಗ ಕಟ್ ಮಾಡೋಕ್ಕೆ ಹೋದರೆ ಅದು ಬರೋದಿಲ್ಲ, ಅದು ನೀಟಾಗಿ ತಣ್ಣಗಾಗಬೇಕಾಗುತ್ತೆ. ಸೊ ಇವಾಗ ನೋಡಿ ನಮ್ಮ ಹಲ್ವಾ ರೆಡಿಯಾಗಿದೆ. ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿರುತ್ತೋ, ತಿನ್ನೋಕ್ಕೂ ಕೂಡ ಅಷ್ಟೇ
ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ. ಖಂಡಿತ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ನಾನು ಇದನ್ನು ಒಂದು ಸಾರಿ ಈ ಥರ ಕೈಯಲ್ಲಿ ಮುಟ್ಟಿ ನೋಡಿ, ನಿಮಗೆ ಅದು ಕೈಗೆ ಹತ್ಕೊಳ್ಬಾರ್ದು, ಹತ್ಕೊಂಡ್ರೆ ಅದು ಬೆಂದಿಲ್ಲ ಅಂತ ಅರ್ಥ. ನಾನಿವಾಗ ಮುಟ್ಟಿ ನೋಡ್ತಾ ಇದ್ದೀನಿ ನೋಡಿ, ಸ್ವಲ್ಪ ಕೂಡ ನಮಗೆ ಕೈಯಲ್ಲಿ ಹತ್ಕೊಳ್ತಾ ಇಲ್ಲ, ಅದು ತುಂಬ ಚೆನ್ನಾಗಿ ಅದು ಬೆಂದಿದೆ. ಸೊ ಇವಾಗ ನಾನು ತಣ್ಣಗಾಗಿದೆ ಅದು, ಇವಾಗ ಅದನ್ನು ನೀಟಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕಾಗುತ್ತೋ ನೀವು ಆ ಶೇಪಲ್ಲಿ ಅದನ್ನು ನೀವು ಕಟ್ ಮಾಡ್ಕೊಳ್ಬೋದು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಬೇಕಾದ್ರೆ ಫ್ರಿಜ್ಜಲ್ಲಿ ಕೂಡ ಇಟ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊಬೋದು, ಅವಾಗ ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು 1 ಅವರು ಇಲ್ಲ 1.5 ಅವರು ನಾವು ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು, ಆವಾಗಲೇ ಇದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂದರೆ ಅಷ್ಟು ಸ್ಪಾಂಜಿಯಾಗಿ ಬಂದಿದೆ, ಮತ್ತು ಸೂಪರಾಗಿ ಬಂದಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಖಂಡಿತವಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಒಂದು ಸಾರಿ ಬೇಕಾದರೆ ನೀವು ಮಾಡಿ ನೋಡಿ. ಇದನ್ನು ಮಾಡೋದು ಕೂಡ ಯಾವುದೇ ರೀತಿಯಾದಂಥ ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸ್ ಕೂಡ ನಮಗೆ ಬೇಕಾಗಲ್ಲ, ಈಸಿಯಾಗಿ ಮಾಡ್ಬೋದು, ಮತ್ತು ಟೈಮ್ ಕೂಡ ಇದಕ್ಕೆ ಅಷ್ಟೊಂದು ಬೇಕಾಗೋದಿಲ್ಲ. ಕೆಲವೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಈ ರೀತಿಯಾಗಿ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಇದು ಒಂದ್ಸರಿ ಟ್ರೈ ಮಾಡಿ ಮನೇಲಿ ನೋಡಿ. ನೀವು ನೋಡಿ ಎಷ್ಟು ಜ್ಯೂಸಿಯಾಗಿ ಕಾಣಿಸ್ತಾ ಇದೆ, ನಮಗೆ ಒಳ್ಳೆ ಸ್ಪಾಂಜ್ ಥರ ಇರುತ್ತೆ ಇದು. ಟೇಸ್ಟ್ ಮಾತ್ರ ನೋಡಲಿಕ್ಕೆ, ತಿನ್ನೋಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಈ ರೀತಿಯಾಗಿ ನಾನು ಸಣ್ಣದಾಗಿ ಇದನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ನಮ್ಮ ಬಾಂಬೆ ಕರಾಚಿ ಹಲ್ವಾ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಖಂಡಿತ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.